ಫ್ರೆಂಡ್ ಟಾಟಾ IPL ನಾಳಿಂದ IPL ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ IPL ನ ಹೇಗೆ ನೋಡೋದು ಅಂದ್ರೆ ಫ್ರೀ ಆಗಿ ನೋಡೋದು ಹೇಗೆ ಅಂತ ಕೆಲವಷ್ಟು ಜನ ಯೂಟ್ಯೂಬ್ ನಲ್ಲಿ ಆಯ್ತು ಸರ್ಚ್ ಮಾಡ್ತಾರೆ. ಕೆಲವಷ್ಟು ಜನ ಅವರವ್ರ ಫ್ರೆಂಡಿಗೂ ಕೂಡ ರಿಕ್ವೆಸ್ಟ್ ಮಾಡ್ತಾರೆ, ಯಾವ್ದೊಂದು IPL ಫ್ರೀ ಆಗಿ ನೋಡುವಂತ ಆ್ಯಪ್ ಇದ್ರೆ ಸಜೆಷನ್ ಮಾಡಿ ನನಗೆ ಲಿಂಕ್ ಕಳಿಸು ಅಂತ ನೀವು ಹೇಳ್ತೀರಾ ಫ್ರೆಂಡ್. ಟೋಟಲ್ ಆಗಿ ನೀವು ಯಾಕೆ ಹೀಗೆ ಹೇಳ್ತೀರ ಅಂದ್ರೆ, ನಿಮಗೆ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ನಿಮಗೆ ಫ್ರೀ ಆಗಿ ನೋಡೋಕೆ ಸಿಗಲ್ಲ. ಅದರಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ತಗೋಬೇಕು. ಟೋಟಲ್ ಆಗಿ ₹149 500 ಚಿಲ್ಲರೆ ಇರುತ್ತೆ. ಆ ರೀತಿ ಆ ಸಬ್ಸ್ಕ್ರಿಪ್ಷನ್ ಇದೆ ಅಂತ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ ಫ್ರೆಂಡ್. ಟೋಟಲ್ ಆಗಿ ನಿಮಗೆ ಇದಕ್ಕಿಂತ ಕಮ್ಮಿ ಬೆಲೆಗೆ ನೀವು ಫ್ರೀ ಆಗಿ ಈ ಒಂದು IPL ನೋಡಬಹುದು ಫ್ರೆಂಡ್. ಟೋಟಲ್ ಆಗಿ 72 ಮ್ಯಾಚ್ ನೀವು ಫ್ರೀ ಆಗಿ ನೋಡಬಹುದು. ಜಸ್ಟ್ ಅಮೌಂಟ್ ಇದೆ, ಕಮ್ಮಿ ಅಮೌಂಟ್ ಇದೆ ಫ್ರೆಂಡ್. ಎಷ್ಟಪ್ಪ ಅಂದ್ರೆ ಜಸ್ಟ್ ₹100 ರೀಚಾರ್ಜ್ ಮಾಡ್ಕೊಂಡ್ರೆ 5 GB ಡೇಟಾ ಸಿಗುತ್ತೆ ಫ್ರೆಂಡ್. ಅದ್ರ ಜೊತೆಗೆ 3 ತಿಂಗಳು ಜಿಯೋ ಹಾಟ್‌ಸ್ಟಾರ್ ನಿಮಗೆ ಫ್ರೀ ಆಗಿ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ ಫ್ರೆಂಡ್. ಆರಾಮಾಗಿ ನೀವು ನೋಡ್ಕೋಬಹುದು ಯಾವುದೇ ಒಂದು ತೊಂದರೆ ಇಲ್ಲದಾಗೆ. ನೀವು ಯಾವ್ದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅಲ್ಲಿ ಹೋಗಿ ನೀವಾದ್ರೂ ₹100 ಕೊಡೋಕ್ಕಲ್ಲ. ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅಲ್ಲಿ ನಾನು ನೋಡ್ತೀನಿ ಅಂದ್ರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ನಲ್ಲಿ ಸರಿಯಾಗಿ ಲೈವ್ ಬರಲ್ಲ, ಕಟ್ ಆಗುತ್ತೆ. ಆದ್ರೂ ಬೇರೆ ನಿಮಗೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ನಲ್ಲಿ ಕನ್ನಡ ಕಾಮಿಡಿ ನೋಡೋಕೆ ಸಿಗಲ್ಲ. ಎರಡು ರೀತಿ ಇರುತ್ತೆ, ಒಂದು ಇಂಗ್ಲಿಷ್ ಇರುತ್ತೆ, ಒಂದು ಹಿಂದಿ ಇರುತ್ತೆ. ಅದು ಕರೆಕ್ಟ್ ಆಗಿ ನಿಮಗೆ ನೋಡೋಕೆ ಇಂಟ್ರೆಸ್ಟ್ ಆಗಲ್ಲ ಫ್ರೆಂಡ್, ಕಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಇಂಟ್ರೆಸ್ಟ್ ಕಳ್ಕೊಂತೀರಾ. IPL ನೋಡೋಕೆ ನೀವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ, ನೀವೇನಾದ್ರು ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ನೀವು ₹100 ಕೊಟ್ಟು ಮ್ಯಾಚ್ ನೋಡುತ್ತೀರಿ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಆಗುತ್ತೆ. ಯಾವುದೇ ಒಂದು ಕಟ್ ಆಗಲ್ಲ, ಏನಾಗಲ್ಲ, ಕ್ಲಿಯರಿಟಿ ಇರುತ್ತೆ. ಎಲ್ಲ ಕನ್ನಡ ಈ ಒಂದು ಕನ್ನಡ ಲ್ಯಾಂಗ್ವೇಜ್ ನಲ್ಲಿ ಕಮಿಟಿ ನೀವು ಕೇಳ್ಬೋದು, ಯಾವುದೇ ಒಂದು ತೊಂದರೆ ಇಲ್ಲದಾಗೆ. ಜಸ್ಟ್ ನೋಡಿ ಫ್ರೆಂಡ್, ನೀವು ಕೊಡೋದು ₹100 ನಿಮಗೆ 5 GB ಡೇಟಾ ಸಿಗುತ್ತೆ. ಅದ್ರ ಜೊತೆಗೆ 3 ತಿಂಗಳು ಜಿಯೋ ಹಾಟ್‌ಸ್ಟಾರ್ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ಆರಾಮಾಗಿ ನೋಡಿ ಎಂಜಾಯ್ ಮಾಡಿ. ಯಾವುದೇ ಒಂದು ಕ್ಲಿಕ್ ಮಾಡ್ಕೋಬೇಡಿ. ನಿಮ್ಮೊಂದು ಫ್ರೆಂಡ್ಗೆ ಗೊತ್ತಾಗಿಲ್ಲ ಅಂದ್ರೆ ಅವರು ಕೂಡ ಹೇಳಿ, ಜಸ್ಟ್ ₹100 ರೀಚಾರ್ಜ್ ಮಾಡ್ಕೊಂಡ್ರೆ ಸಾಕು. ನೀವು ಆರಾಮಾಗಿ 3 ತಿಂಗಳು ಸಬ್ಸ್ಕ್ರಿಪ್ಷನ್ ಪ್ಲಾನ್ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಸಿಗುತ್ತೆ ಅಂತ ತಿಳಿಸಿ ಫ್ರೆಂಡ್. ಟೋಟಲ್ ಆಗಿ ನೀವು ಈ ಒಂದು ಡೈರೆಕ್ಟ್ ಆಗಿ ಈ ಒಂದು ರೀಚಾರ್ಜ್ ನೀವು ಎಲ್ಲಿ ಮಾಡ್ಕೋಬೇಕು ಅಂದ್ರೆ ಡೈರೆಕ್ಟ್ ಆಗಿ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ರೀಚಾರ್ಜ್ ಮಾಡ್ಕೊಳಕ್ ಹೋಗಬೇಡಿ, ಆ ಸಬ್ಸ್ಕ್ರಿಪ್ಷನ್ ತೊಗೊಳಕ್ ಹೋಗಬೇಡಿ. ನೀವು ಯಾರಾದ್ರೂ ಫೋನ್ ಪೇ ಅಲ್ಲಿ ಅಥವಾ ಪೇಟಿಎಂ ಅಲ್ಲಿ, ಗೂಗಲ್ ಪೇ ಅಲ್ಲಿ, ಜಿಯೋದಲ್ಲಿ, ಮೈ ಏರ್ಟೆಲ್ ಅಲ್ಲಿ ರೀಚಾರ್ಜ್ ಮಾಡ್ಕೊಳ್ಳಿ. ಜಸ್ಟ್ ₹100 ಕರೆಕ್ಟ್ ಆಗಿ ₹100 ರೀಚಾರ್ಜ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ಆ ಒಂದು ಪ್ಲಾನ್ ಆಕ್ಟಿವೇಟ್ ಆಗುತ್ತೆ. 5 GB ಡೇಟಾ ಸಿಗುತ್ತೆ. 3 ತಿಂಗಳು ಜಿಯೋ ಹಾಟ್‌ಸ್ಟಾರ್ ಸಬ್ಸ್ಕ್ರಿಪ್ಷನ್ ಕೂಡ ಸಿಗುತ್ತೆ ಫ್ರೆಂಡ್. ಆರಾಮಾಗಿ ನೋಡಿ ಎಂಜಾಯ್ ಮಾಡ್ಬೋದು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಟಿಪ್ಸ್ ನಿಮಗೆ ತಿಳಿಸಿದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ, ಈ ಒಂದು ಸಬ್ಸ್ಕ್ರಿಪ್ಷನ್ ನಿಮಗೆ ತಿಳಿಸಿದೀನಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ನಿಮ್ಗೆ ಅನ್ಸುತ್ತಾ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಅಂತ ಹೇಳಿ ಬಾಯ್ ಫ್ರೆಂಡ್.